ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ನಕ್ಷತ್ರಗಳಲ್ಲಿ ಪ್ರಥಮ ನಕ್ಷತ್ರವಾದ ಅಶ್ವಿನಿ ನಕ್ಷತ್ರಕ್ಕೆ ಯಾವುದಾದ್ರೂ ವಿಶೇಷ ಯೋಗ ಇದೆಯಾ ಈ ಸಂದರ್ಭದಲ್ಲಿ ಅಂತ ನಾವು ತಿಳಿದುಕೊಳ್ಳುವಂತಹ ಕಾಲ. ಯಾಕಂದರೆ ಜೂನ್ ತಿಂಗಳಿನಲ್ಲಿ ಒಂದು ಮಹತ್ವವಾದ ಗ್ರಹ ಬದಲಾವಣೆಯಾಗುವಂಥದ್ದಿದೆ. ಮೇಷರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿದ್ದಂತಹ ಗುರು ಚತುರ್ಥ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಅದರಲ್ಲಿಯೂ ಪ್ರಧಾನವಾಗಿ ಅಶ್ವಿನಿ ನಕ್ಷತ್ರದವರಿಗೆ ರಾಶಿಗೆ ಅಧಿಪತಿಯಾದ ಕೇತು ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾನೆ. ಆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇರುವಂತಹ ಕೇತುವಿನ ವ್ಯಯಭಾವಕ್ಕೆ ಗುರು ಆಗಮಿಸ್ತಾ ಇದ್ದಾನೆ. ಈ ಕಾಲಕ್ಕೆ ಏನಾದರೂ ಮಹತ್ವದ ವಿಷಯಗಳು ಸಂಘಟಿಸುತ್ತವೋ ಎನ್ನುವಂಥದ್ದು ಪ್ರಶ್ನೆ. ಜೊತೆಗೆ ಅಶ್ವಿನಿ ನಕ್ಷತ್ರದಲ್ಲಿ ಸಂಜನಿಸಿದವರಿಗೆ ತಮ್ಮ ಸಂಪತ್ತಾರೆ ಅಂದರೆ ಭರಣಿ ನಕ್ಷತ್ರದಲ್ಲಿ ಕುಜನ ಸ್ಥಿತಿ ಇದೆ. ಅಂದರೆ ಜೂನ್ ಮೊದಲನೆಯ ದಿವಸದಲ್ಲಿ ಆ ಕುಜನ ಕಾರಣದಿಂದ ಏನಾದರೂ ಅನುಕೂಲಗಳಿದೆಯೋ ಅಂತ. ಯಾಕೆಂದರೆ ಜನ್ಮದ ಕುಜ ತಾನು ಅಂಗಭಂಗ ದೋಷವನ್ನು ಕೊಡ್ತಾನೆ ಎನ್ನುವಂಥದ್ದು ಶಾಸ್ತ್ರ ಹೇಳುತ್ತೆ. ಆದರೆ ಅದೇ ಕುಜ ತಾನು ಜನ್ಮರಾಶಿಯಲ್ಲಿದ್ದರೂ ಕೂಡ ಸಂಪತ್ತಾರೆಯಲ್ಲಿ ಇದ್ದರೆ ಆವಾಗ ಅದರಿಂದ ಏನಾದರೂ ವಿಶೇಷ ಯೋಗ ಇದೆಯೋ ಇತ್ಯಾದಿಗಳನ್ನು ನಾವು ಅವಲೋಕಿಸುವುದಾದರೆ, ಜೂನ್ 1ರಿಂದ 20ರವರೆಗೆ ನಾವು ಲೆಕ್ಕಾಚಾರವನ್ನು ಮಾಡಿದಾಗ ರುಚಕ ಯೋಗ ಎನ್ನುವಂಥದ್ದು ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಸಿದ್ಧವಾಗುತ್ತೆ. ಈ ರುಚಕ ಯೋಗದ ಪರಿಣಾಮಗಳು ಹೇಗಿರುತ್ತೆ ಅಂದರೆ, ನಾನಾ ವಿಧದಲ್ಲಿ ಧನಾರ್ಜನೆ ಹಾಗೂ ಯಶಸ್ಸು ವಿಜಯ ಪ್ರಾಪ್ತಿ ಎನ್ನುವಂತಹ ಶುಭಯೋಗ. ಜೊತೆಗೆ ಅನೇಕರಿಗೆ ವಾಹನದಿಂದ ಸೌಖ್ಯ ಉಂಟಾಗಬಹುದು, ಭೂಮಿ ಯೋಗ ಉಂಟಾದೀತು, ಮತ್ತು ಯಾವುದಾದ್ರೂ ಒಂದು ಹೂಡಿಕೆಯಲ್ಲಿ ಅನಿರೀಕ್ಷಿತವಾಗಿ ಲಾಭ ಬರಬಹುದು. ಜೊತೆಗೆ ಇನ್ನೊಂದು ವಿಶಿಷ್ಟವಾದ ಯೋಗ ತನ್ನ ನಕ್ಷತ್ರವಾದ ಪುನರ್ವಸು ಇದರಲ್ಲಿಯೇ 4ನೇ ಪಾದದಲ್ಲಿ ಉಚ್ಚಾಂಶದಲ್ಲಿ ಗುರು ಸ್ಥಿತನಾಗುತ್ತಾ ಇದ್ದಾನೆ. ಜೂನ್ 1ನೆಯ ದಿವಸ ಉಚ್ಚ ಕ್ಷೇತ್ರಕ್ಕೆ ಅವನ ಆಗಮನ ಆಗುತ್ತೆ. ಜೊತೆಗೆ ನಿಮ್ಮ ರಾಶಿಯಿಂದ 4ನೇ ಮನೆ ಅಂದರೆ ಕೇಂದ್ರ ಸ್ಥಾನ, ಅಲ್ಲಿ ಗುರುವಿನ ಸ್ಥಿತಿ. ಇದರ ಕಾರಣದಿಂದ ಹಂಸಯೋಗ ಎನ್ನುವಂಥದ್ದು ಉಂಟಾಗುತ್ತೆ. ಈ ಹಂಸಯೋಗದ ಕಾರಣದಿಂದ ಅಧಿಕಾರ ಪ್ರಾಪ್ತಿ, ರಾಜಮನ್ನಣೆ ಮತ್ತು ಧಾರ್ಮಿಕ ಬುದ್ಧಿ ಎನ್ನುವಂಥದ್ದು ಸ್ಥಿರವಾಗುತ್ತೆ. ಇದು ಇಲ್ಲಿಯ ಒಂದು ವಿಶೇಷ ಯೋಗ. ಜೊತೆಗೆ ಆ ಜೂನ್ 1ನೇ ತಾರೀಕಿನ ಗ್ರಹಗತಿಯನ್ನು ನಾವು ಅವಲೋಕಿಸಿದರೆ, ಜ್ಯೇಷ್ಠ ನಕ್ಷತ್ರದಲ್ಲಿ ಚಂದ್ರನ ಸ್ಥಿತಿ, ಅಲ್ಲಿ ಚಂದ್ರನ ಸ್ಥಾನ ಅತ್ಯಂತ ನೀಚ ಸ್ಥಾನ. ಆದರೆ ವೃಶ್ಚಿಕ ರಾಶಿಯ ಅಧಿಪತಿಯಾದಂತಹ ಅಂಗಾರಕ ಮೇಷರಾಶಿಯಲ್ಲಿದ್ದಾನೆ, ತನ್ನ ಸ್ವಕ್ಷೇತ್ರದಲ್ಲಿದ್ದಾನೆ. ಇದರಿಂದ ನೀಚಭಂಗ ರಾಜಯೋಗ ಎನ್ನುವಂಥದ್ದು ಸಿದ್ಧವಾಗುತ್ತೆ. ಒಟ್ಟಿನಲ್ಲಿ ಜೂನ್ 1ರಿಂದ 20ನೇ ತಾರೀಕಿನವರೆಗೆ ರುಚಕ ಯೋಗ, ಹಂಸಯೋಗ ಮತ್ತು ನೀಚಭಂಗ ರಾಜಯೋಗ ಎನ್ನುವಂತಹ 3 ಶುಭಯೋಗಗಳ ಒಂದು ಒಳ್ಳೆಯ ಸ್ಥಿತಿಯನ್ನು ನೀವು ತಲುಪುತ್ತೀರಿ. ಇದರ ಕಾರಣದಿಂದ ನಾನು ಮೊದಲು ವಿವರಿಸಿದ ಹಾಗೆ ನಾನಾ ವಿಧದಿಂದ ಧನಪ್ರಾಪ್ತಿ ಎನ್ನುವಂಥದ್ದು ಯೋಗ ಹಾಗೂ ಒಳ್ಳೆಯ ಅಧಿಕಾರ ಪ್ರಾಪ್ತಿ. ಈ ಅಧಿಕಾರ ಪ್ರಾಪ್ತಿ ಎನ್ನುವಂಥದ್ದು ನಾನು ಹೇಗೆ ಹೇಳುವುದಕ್ಕೆ ಬಯಸ್ತೇನೆ ಅಂದರೆ, ಯಾರಾದರೂ ಈಗ ಚುನಾವಣೆ ಇತ್ಯಾದಿಗಳಿಗೆ ಆಸಕ್ತರಾದರೆ ಅಂಥವರಿಗೆಲ್ಲ ಇದೊಂದು ಸಕಾಲ ಎನ್ನುವಂಥದ್ದು ಖಂಡಿತವಾಗಿಯೂ ಹೇಳಬಹುದಾಗತ್ತೆ. ಇನ್ನು ಧಾರ್ಮಿಕ ಬುದ್ಧಿ, ಇದುವರೆಗೆ ಪೂರ್ವಾರ್ಜಿತವಾದಂತಹ ಅನೇಕ ಕರ್ಮಗಳನ್ನು, ಯಾಕಂದರೆ ನಾನು ಪೂರ್ವ ಪುಣ್ಯ ಸ್ಥಾನವನ್ನು ವಿಶೇಷವಾಗಿ ಗಮನಿಸಿ ತೊಡಗಿದ್ದೆ. ಕೇತು ಅವನು ತನ್ನ ಕೆಲವು ದಿವಸಗಳಲ್ಲಿ ಸಿಂಹರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಅವನು ಪ್ರವೇಶ ಮಾಡುವವನು ಇದ್ದಾನೆ. ಹಾಗಿರುವಾಗ ತನ್ನ ಈಗಿರುವಂತಹ ರಾಶಿಯನ್ನು ಬಿಟ್ಟು ಹಿಂದಿನ ರಾಶಿಗೆ ಅವನು ಗಮಿಸುವಾಗ ಒಂದಷ್ಟು ಬದಲಾವಣೆಯನ್ನು ಅವನು ನಿಶ್ಚಿತವಾಗಿ ಮಾಡ್ತಾನೆ. ಇದುವರೆಗೆ ಪಂಚಮದಲ್ಲಿದ್ದಂತಹ ಕೇತು ನಿಮಗೆ ಪೀಡೆಯನ್ನು ಕೊಟ್ಟಿದ್ದ, ಪುತ್ರ ಪೀಡೆ ಇತ್ಯಾದಿಗಳನ್ನು ಕೊಟ್ಟಿದ್ದ. ಆದರೆ ಆ ಮನೆಯಿಂದ ಸುಖಸ್ಥಾನಕ್ಕೆ ಪ್ರವೇಶ ಮಾಡುವಾಗ ಒಂದಷ್ಟು ಬದಲಾವಣೆಗಳನ್ನು ಕೊಡ್ತಾನೆ. ಆ ಪೂರ್ವ ಪುಣ್ಯದ ವಿಶೇಷ ಫಲಗಳನ್ನು ಅನುಭವಿಸುವಂತಹ ಒಂದು ಕಾಲ. ಹಾಗಾಗಿ ನಿಮ್ಮ ಕುಲದೇವತಾ ಆರಾಧನೆಯನ್ನು ಬಹಳ ಚೆನ್ನಾಗಿ ಮಾಡಿ, ಅದಕ್ಕೆ ವಿಶಿಷ್ಟವಾಗಿ ರುಚಕ ಯೋಗ, ಹಂಸಯೋಗ ಮತ್ತು ನೀಚಭಂಗ ರಾಜಯೋಗ ಇದರ ಫಲಪ್ರಾಪ್ತಿಯಾಗಬೇಕು ಅಂತಾದರೆ
ಅತಿ ಮುಖ್ಯವಾಗಿ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ. ಸುಬ್ರಹ್ಮಣ್ಯ ಕ್ಷೇತ್ರ ಸಂದರ್ಶನ ಹಾಗೂ ಸುಬ್ರಹ್ಮಣ್ಯನಿಗೆ ವಿಶೇಷವಾಗಿ ಪಂಚಾಮೃತ ಪುರಸ್ಸರ ಪವಮಾನಾಭಿಷೇಕ ಇತ್ಯಾದಿ ಸೇವೆಗಳು, ಸುಬ್ರಹ್ಮಣ್ಯ ಅಷ್ಟೋತ್ತರ ಶತನಾಮಾವಳಿಯ ಅರ್ಚನೆ ಮತ್ತು ಪ್ರತಿನಿತ್ಯವೂ ಕೂಡ ಯಾವುದಾದರೂ ಒಂದು ಸುಬ್ರಹ್ಮಣ್ಯ ಸ್ತೋತ್ರ ಪಠನ, ಈ ಎಲ್ಲ ವಿಧಾನಗಳಿಂದ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರು ನೀವು ಇರುವಂತಹ ಎಲ್ಲ ದುಷ್ಪರಿಣಾಮಗಳಿಂದ ಹೊರಗುಳಿದು ಶುಭವನ್ನು ಕಾಣುತ್ತೀರಿ ಎನ್ನುವುದಾಗಿ. ಈ ಯೋಗ ಅತ್ಯಂತ ವಿಶೇಷವಾಗಿಯೇ ಇದೆ. ಇದನ್ನು ಚೆನ್ನಾಗಿ ಬಳಸಿಕೊಳ್ಳಿ ಎನ್ನುವಂತಹ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ಯಾಕೆಂದರೆ ನಮಗೆ ಕಾಲ ಎಲ್ಲ ಸಮಯದಲ್ಲೂ ಅನುಕೂಲಿಸ್ತಾ ಇರೋದಿಲ್ಲ. ಕಾಲ ಅನುಕೂಲಿಸಿದಾಗ ಮನುಷ್ಯ ಪ್ರಯತ್ನ ಎನ್ನುವಂಥದ್ದನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಮಾಡಿದಾಗ ನಿಶ್ಚಯವಾಗಿಯೂ ದೈವಾನುಕಾಲ ಎನ್ನುವಂಥದ್ದು ನಮಗೆ ಬಂದು ಒದಗುತ್ತೆ. ಆ ದೈವಾನುಕೂಲ ಬಂದು ಒದಗಿದಾಗ ಎಲ್ಲ ಕಾರ್ಯವೂ ಕೂಡ ಸಫಲವಾಗುತ್ತೆ, ನಮ್ಮ ಸಂಕಲ್ಪ ಈಡೇರುತ್ತೆ. ಈ ಹಿನ್ನೆಲೆ ಒಳಗೆ ಅಶ್ವಿನಿ ನಕ್ಷತ್ರದವರು ಈ ಕಾಲವನ್ನು ಸದುಪಯೋಗ ಮಾಡಿಕೊಂಡು ಜೀವನದಲ್ಲಿ ಉತ್ತರೋತ್ತರ ಶ್ರೇಯಸ್ಸನ್ನು ಹೊಂದಿ ಎನ್ನುವುದಾಗಿ ನಾನು ಶುಭ ಕಾಮನೆಗಳನ್ನು ಸೂಚಿಸುವುದಕ್ಕೆ ಬಯಸ್ತೇನೆ. ಅಶ್ವಿನಿ ನಕ್ಷತ್ರದವರಿಗೆ ಗುರು ಮಹಾಶಯ ಹಾಗೂ ಅಂಗಾರಕ ಮತ್ತು ಉಳಿದ ಎಲ್ಲ ನವಗ್ರಹರು ಉತ್ತರೋತ್ತರ ಶ್ರೇಯಸ್ಸನ್ನು ಅನುಗ್ರಹ ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭವಾಗಲಿ.